ಫ್ರೆಂಡ್ಸ್, ಐ ಆಮ್ ರೂಪಾ ಫ್ರಮ್ ಸಾಧನಾ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಏನು ಯಾವ ಎಕ್ಸಾಮ್ಸ್ಗಳಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಆಫ್ ಬೋನ್ಸ್ ಅಂತ ಹೇಳಿ ಕರಿತೀವಿ, ಅಂದರೆ ಮೂಳೆಗಳ ಅಧ್ಯಯನ. ಮೂಳೆಗಳು ಅಂತ ಹೇಳಿದ ತಕ್ಷಣ ನೆನಪಾಗೋದು ಯಾವುದು ಅಂತ ಹೇಳಿದ್ರೆ ದಟ್ಟ ಸಂಯೋಜಕ ಅಂಗಾಂಶ. ಸೊ ದಟ್ಟ ಸಂಯೋಜಕ ಅಂಗಾಂಶ ಎಲ್ಲಿ ಬರುತ್ತೆ? ಪ್ರಾಣಿ ಅಂಗಾಂಶದಲ್ಲಿ ಪ್ರಮುಖವಾಗಿ ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ದ್ರವರೂಪಿ ಅಂಗಾಂಶದಲ್ಲಿ ಮತ್ತು ಬ್ಲಡ್ ಮತ್ತು ದುಗ್ಧರಸಗಳು ಕಂಡುಬರುತ್ತೆ. ಈ ಒಂದು ಸಂಯೋಜಕ ಅಂಗಾಂಶದಲ್ಲಿ ದಟ್ಟ ಸಂಯೋಜಕ ಅಂಗಾಂಶ. ಸೊ ದಟ್ಟ ಸಂಯೋಜಕ ಅಂಗಾಂಶದಲ್ಲಿ ಕಂಡುಬರ್ತಕ್ಕಂಥದ್ದು ಮೂಳೆ ಅಂಗಾಂಶ. ಅಂದರೆ ಮೂಳೆ ಅಂಗಾಂಶದಲ್ಲಿ ಪ್ರಮುಖವಾಗಿ ದೇಹದ ಕಂಕಾಲ ವ್ಯವಸ್ಥೆಯನ್ನು ನಿರ್ಧರಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಮೂಳೆ ಅಂತ ಹೇಳಿ ಕರಿತೀವಿ. ದೇಹದ ಒಟ್ಟು ತೂಕದ ಪ್ರಮುಖ ಭಾಗವಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿರ್ತಕ್ಕಂತಹ ಲೂಸ್ ಮಾದ ಯೋಗಿ ಅಂತಲೇ ಕರಿತೀವಿ. ಸೊ ಅವ್ರು ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ ಇವ್ರ ಬಾಡಿ ವೆಯ್ಟೇ ಇಲ್ಲ, 0 ಸೈಜು. ಹುಡುಗಿರಲ್ಲೂ ಸುಮಾರು ಜನ ಹಾಗೆ ಇರ್ತಾರೆ, ತೆಳ್ಳಗಿರ್ತಾರೆ, ಬಟ್ ಅವ್ರ ವೆಯ್ಟು ಜಾಸ್ತಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಬೇಡ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಟಿವ್ಸಲ್ಲಿ ಆಗಿರ್ಬೋದು, ನೋಡೋಕ್ಕೆ ತೆಳ್ಳಗಿರ್ತಾರೆ, ಬಟ್ ಅವರ ಬಾಡಿ ವೆಯ್ಟ್ ಜಾಸ್ತಿ ಇರುತ್ತೆ. ಬಿಕಾಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಬೋನ್ಸ್ ಅಂತ ಹೇಳಿ ಕರಿತೀವಿ. ಬೋನ್ಸ್ ವೆಯ್ಟ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಇಂತಹ ಬೋನ್ಸು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಿದ್ರೆ ಇನ್ಯಾಕೆ ತಡ, ನಮ್ಮ ಮೊದಲನೇ ಪ್ರಶ್ನೆಯನ್ನು ನೋಡೋಣ ನಾವು. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ. ಇದನ್ನು PSI ಎಕ್ಸಾಮ್ 2017 ಕೇಳಿರ್ತಕ್ಕಂಥದ್ದು. ಮೊದಲನೇ ಆಪ್ಷನ್ ಈ ರೀತಿಯಾಗಿದೆ: 198, 206, 220, 200 ಮೂಳೆಗಳು. ಸೊ ಅಲ್ಲಿ ಮಾನವನ ದೇಹದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಒಂದು ಮೂಳೆಗಳ ಸಂಖ್ಯೆ 206, 206. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಓದ್ಕೊಂಬಂದಿರ್ತೀವಿ. 6th ಸ್ಟ್ಯಾಂಡರ್ಡಿಂದನೇ ಏನಾಗುತ್ತೆ ಅಂತ ಹೇಳಿದ್ರೆ ಅಂಗಾಂಶಗಳನ್ನು ಕುರಿತು. ಸೊ 8th ಸ್ಟ್ಯಾಂಡರ್ಡಲ್ಲೇ ಇದೆ, 10th ಸ್ಟ್ಯಾಂಡರ್ಡಲ್ಲಿ ಇನ್ ಡೀಟೇಲ್ ಆಗಿದೆ. ಫಸ್ಟ್ PU, ಸೆಕೆಂಡ್ PU ಎಲ್ಲ ಓದ್ಕೊಂಬಂದುಬಿಟ್ಟಿರ್ತೀವಿ. ಮೂಳೆಗಳಲ್ಲಿ ಎಷ್ಟು ವಿಧ, ಯಾವ ಟೈಪ್ಸ್ ಇರುತ್ತೆ, ಯಾವ್ಯಾವ ಮೂಳೆ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ, ಟೋಟಲ್ ಆಗಿ 206 ಮೂಳೆಗಳು ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಸೊ ಇದನ್ನು PSI ಎಕ್ಸಾಮಲ್ಲಿ ಇನ್ ದ ಇಯರ್ ಆಫ್ 2017 ಕೇಳಿದ್ದಾರೆ. ನೆಕ್ಸ್ಟ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದಲ್ದೇ ಯಾವ ಮೂಳೆಗಳು ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. 206 ಬೋನ್ಸ್. ತಲೆನಲ್ಲಿ 29 ಇರುತ್ತೆ. ನೆಕ್ಸ್ಟು ಕೈಗಳಲ್ಲಿ 27, 27. ನೆಕ್ಸ್ಟು ಕಾಲಿನಲ್ಲಿ 26, 26. ನೆಕ್ಸ್ಟು ಎದೆಯ ಗೂಡಿನಲ್ಲಿ 12, ಈ ಕಡೆ 12 ಜೊತೆ, ಆ ಕಡೆ 12 ಜೊತೆ. ನೆಕ್ಸ್ಟು ಹೊಟ್ಟೆಯ ಭಾಗದಲ್ಲಿ, ಉದರದ ಭಾಗದಲ್ಲಿ 24 ಮೂಳೆಗಳು. ನೆಕ್ಸ್ಟ್ ಕಿಡ್ನಿಯ ಭಾಗದಲ್ಲಿ 2 ಮೂಳೆಗಳಿರುತ್ತೆ. ಟೋಟಲ್ ಆಗಿ 206 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ಹಾಗಾದರೆ ಯಾವ ಮೂಳೆಗಳು ಎಷ್ಟೆಷ್ಟು ಇರುತ್ತೆ? ತಲೆಯ ಗೂಡಿನಲ್ಲಿ, ಅಂದರೆ ಮನುಷ್ಯನ ದೇಹದ ತಲೆಯ ಗೂಡಿನ ಭಾಗದಲ್ಲಿ ಒಟ್ಟು 8 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಫೇಸ್, ಮುಖದಲ್ಲಿ. ಮುಖ ಅಂದ ತಕ್ಷಣ ನಮಗೇನಾಗುತ್ತೆ, ಚರ್ಮ ಮುಚ್ಕೊಂಡ್ಬಿಟ್ಟಿದೆ, ಯಾವ ಮೂಳೆಗಳು ಇಲ್ಲ, ಸ್ನಾಯುಗಳು ಇಲ್ಲ, ಸಾಫ್ಟ್ ಆಗಿದೆ, ಒಂದು ರಚನೆ ಇದೆ ಅಂದ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮುಖದಲ್ಲಿ, ಅಂದರೆ ಹಣೆಯ ಭಾಗದಲ್ಲಿ, ನೆಕ್ಸ್ಟು ಮೂಗಿನ ಭಾಗದಲ್ಲಿರ್ತಕ್ಕಂಥ ಮೂಳೆಗಳು, ನೆಕ್ಸ್ಟು ಕಪಾಳದ ಭಾಗದಲ್ಲಿ ಇರ್ತಕ್ಕಂತಹ ಭಾಗಗಳು, ಒಟ್ಟು ಟೋಟಲ್ ಆಗಿ ಮುಖದಲ್ಲಿ ಇರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ? 14 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ಕಿವಿಗಳಲ್ಲಿ, ಅಂದರೆ ಗೊತ್ತು ನಮಗೆ 1 ಪೇರ್ ಇಯರ್ಸ್ ಇರುತ್ತೆ ಅಂತ ಹೇಳಿ. ಸೊ ಒಂದು ಕಿವಿನಲ್ಲಿ 3 ಮೂಳೆಗಳು, ಇನ್ನೊಂದು ಕಿವಿನಲ್ಲಿ 3 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ಟೋಟಲ್ ಆಗಿ ಕಿವಿಗಳಲ್ಲಿ 6 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಹಯೋಡ್ ಮೂಳೆಗಳು 1 ಇರುತ್ತೆ. ಕಶೇರುಕ ಸ್ತಂಭ, ವರ್ಟಿಬ್ರಲ್ ಕಾಲಮ್ ಅಂತೇಳಿ ಕರಿತೀವಿ. ಸೊ ಅದರಲ್ಲಿ 33 ಬೋನ್ಸು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಎದೆಯ ಗೂಡಿನ ಭಾಗದಲ್ಲಿ 24 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ರಟ್ಟೆಯ ಮೂಳೆ, ರಟ್ಟೆ ಅಂತ ಹೇಳಿದ್ರೆ ದಿಸ್ ರೀಸನ್. ಸೊ ರಟ್ಟೆಯ ಮೂಳೆಗಳು 2 ಇರುತ್ತೆ. ನೆಕ್ಸ್ಟು ಮುಂಗೈ. ಸೊ ಮುಂಗೈ ಈ ರೀತಿ ಮೂಮೆಂಟ್ ಮಾಡ್ತೀವಲ್ವ, ಮುಂಗೈನಲ್ಲಿ 4 ಮೂಳೆಗಳಿರುತ್ತೆ. ಮಣಿಕಟ್ಟಿನಲ್ಲಿ, ಮಣಿಕಟ್ಟು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ತಾ ಇರ್ತಾರೆ, ಗೊತ್ತಿರ್ಬೋದು ನಿಮಗೆ. ಸೊ ಅಲ್ಲಿ ನಾವು ಕೂಡ ದೇವ್ರದ್ದಾಗಿರ್ಬೋದು ಅಥವಾ ಸ್ಟೈಲಿಶ್ ಆಗಿ ಏನೋ ದಾರಗಳನ್ನು ಕಟ್ಕೋತಾ ಇರ್ತೀವಿ. ಸೊ ಅದಕ್ಕೆ ಮಣಿಕಟ್ಟಿನಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಮೂಳೆಗಳು 16 ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಅಂಗೈ ಮೂಳೆಗಳು. ಸೊ ಅಂಗೈನ ಮೂಳೆಗಳು 10, ಅಂಗೈನ ಮೂಳೆಗಳು 10 ಇರುತ್ತೆ. ನೆಕ್ಸ್ಟು ತೊಡೆಯ ಭಾಗದಲ್ಲಿ 2 ಮೂಳೆಗಳಿರುತ್ತೆ. ಮಂಡಿ ಚಿಪ್ಪಿನಲ್ಲಿ 2 ಮೂಳೆಗಳಿರುತ್ತೆ.
ಮುಂಗಾಲು, ಮುಂದಿನ ಕಾಲು. ಸೊ ಮುಂಗಾಲಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 4 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ಹಿಮ್ಮಡಿಯ ಮೂಳೆಗಳು 14 ಇರುತ್ತೆ. ಸೊ ಮಣಿಕಟ್ಟಿನ ಮೂಳೆಗಳು 16 ಇರುತ್ತೆ, ಹಿಮ್ಮಡಿಯ ಮೂಳೆಗಳು 14 ಇರುತ್ತೆ. ಡೋಂಟ್ ಗೆಟ್ ಬಿ ಕನ್ಫ್ಯೂಸ್ಡ್. ಅಂಗಾಲಿನಲ್ಲಿ 10 ಮೂಳೆಗಳಿರುತ್ತೆ. ನೆಕ್ಸ್ಟು ಪಾದದ ಬೆರಳುಗಳಲ್ಲಿ ಎಷ್ಟು ಮೂಳೆಗಳಿರುತ್ತೆ ಅಂತ ಹೇಳಿದರೆ 28 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಕೊರಳಿನ ಮೂಳೆಗಳು, ಅಂದರೆ ಕೊರಳಿನ ಭಾಗದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಮೂಳೆಗಳು 2 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ಸ್ಕಂದಾಸ್ತಿ ಮೂಳೆಗಳು ಇವು ಕೂಡ 2 ಪ್ರೆಸೆಂಟ್ ಇರುತ್ತೆ. ಅಂದರೆ ಒಟ್ಟಾರೆಯಾಗಿ 206 ಮೂಳೆಗಳು ಏನಾಗಿರುತ್ತೆ ಮಾನವನ ದೇಹದಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್, ತಲೆಯು ಕತ್ತಿನ ಭಾಗಕ್ಕೆ ಸೇರಿಸುವಿಕೆಯ ಜಾಗ. ಅಂದರೆ ತಲೆ ಮತ್ತು ಕತ್ತಿನ ಭಾಗ ಇಲ್ಲಿ ಸೇರಿಸ್ತಕ್ಕಂತಹ ಈ ಒಂದು ರೀಸನ್ನಿಗೆ ಏನಂತ ಕರಿತೀವಿ? ಸೊ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಮೂಳೆಯ ರೀಸನ್ಗೆ ಯಾವ ಹೆಸರಿನಿಂದ ಕರಿತೀವಿ? 2 ಜಾಯ್ನ್ ಆಗಿರ್ತಕ್ಕಂತಹ ಭಾಗ. ಸೊ ಇದನ್ನು PSI ಎಕ್ಸಾಮಲ್ಲಿ 2020ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಬಾಲ್ ಆ್ಯಂಡ್ ಸ್ಯಾಕೆಟ್ ಜಾಯಿಂಟ್, ಪಿವೋಟಲ್ ಜಾಯಿಂಟ್, ಹಿಂಜ್ ಜಾಯಿಂಟ್, ಫಿಕ್ಸ್ ಜಾಯಿಂಟ್ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪಿವೋಟಲ್ ಜಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನೋಡೋದಾದರೆ ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕತ್ತು ಮತ್ತು ತಲೆಯ ಭಾಗ. ಸೊ ಇದು ತಲೆಯ ರೀಸನ್ನು, ಹೆಡ್ ರೀಸನ್ನು. ಸೊ ಕತ್ತಿನ ಭಾಗ, ಇದೆರಡೂ ರೀಸನ್ಗಳಲ್ಲಿ ಸೇರಿಸುವ ಒಂದು ಭಾಗ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಪಿವೋಟಲ್ ಜಾಯಿಂಟ್ ಅಂತೇಳಿ ಕರಿತೀವಿ. ಇದಲ್ಲದೆ ಜಾಯಿಂಟ್ಸ್ಗಳಲ್ಲಿ, ಮೂಳೆಯ ಸಂದುಗಳಲ್ಲಿ ಏನಾಗಿರುತ್ತೆ, ಕ್ಯಾಲ್ಶಿಯಂ ಅಂಶ ಪ್ರೆಸೆಂಟ್ ಇರುತ್ತೆ, ಕ್ಯಾಲ್ಶಿಯಮ್ಮು ಪ್ರೆಸೆಂಟ್ ಇರುತ್ತೆ. ಅಂದರೆ ಮೂಳೆಯ ಸಂದುಗಳಲ್ಲಿ ಅಥವಾ ಮೂಳೆಯ ಜಾಯಿಂಟ್ಸ್ಗಳಲ್ಲಿ ಏನಾಗಿರುತ್ತೆ, ಕ್ಯಾಲ್ಶಿಯಂ ಸಂಗ್ರಹ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಗೌಟ್ ಅಂತ ಹೇಳಿ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಮೂಳೆಯ ಸಂದುಗಳಲ್ಲಿ ಇರ್ತಕ್ಕಂತಹ ಸಂಗ್ರಹ ಆಗಿರ್ತಕ್ಕಂತಹ ಕ್ಯಾಲ್ಶಿಯಂ ಕಂಟೆಂಟ್. ಸೊ ದ ನೆಕ್ಸ್ಟ್ ಒನ್, ಟಿಬಿಯಾ ಎಂಬ ಮೂಳೆ ಇರುವುದು. ಟಿಬಿಯಾ ಅಂತಕ್ಕಂತಹ ಮೂಳೆಯಲ್ಲಿರುತ್ತೆ. PC 2010ನಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ತಲೆ ಬುರುಡೆನಲ್ಲಿರುತ್ತೆ, ತೋಳಿನಲ್ಲಿರುತ್ತೆ, ಕಾಲಿನಲ್ಲಿರುತ್ತೆ, ಮುಖದಲ್ಲಿ ಇರುತ್ತೆ. ಸೊ ಟಿಬಿಯಾ ಅಂತಕ್ಕಂತಹ ಮೂಳೆ ಕಾಲಿನಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಉದ್ದನೆಯ ಮೂಳೆ ಕಾಣಿಸ್ತಾ ಇದೆ ಕಾಲಿನ ರೀಸಲ್ಲಿ. ಮೀನು ಕಂಡದ ಭಾಗ ಅಂತ ಹೇಳಿ ಕರಿತೀವಿ. ಅಂದರೆ ಈ ಪಟೇಲ. ಸೊ ಇಲ್ಲಿ ಏನಿದೆ ಮಂಡಿ ಚಿಪ್ಪಿನ ಕೆಳಗಿನ ಭಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಟಿಬಿಯಾ ಫಿಬ್ಯುಲಾ ಅಂತ ಹೇಳಿ ಕರಿತೀವಿ. ಟಿಬಿಯಾ ಅತಿ ದೊಡ್ಡ ಮೂಳೆ ಆಗಿರುತ್ತೆ. ನೆಕ್ಸ್ಟು ಅದರ ಪಕ್ಕದಲ್ಲಿ ಫಿಬ್ಯುಲಾ, ಉದ್ದನೆಯ ಭಾಗ ಏನು ಕಾಣಿಸ್ತಾ ಇದೆ, ಸೊ ಅಲ್ಲಿ ಟಿಬಿಯಾ ಫಿಬ್ಯುಲಾ ಅಂತ ಹೇಳಿ ಕರಿತೀವಿ. ಅದೇನಾದ್ರು ಕ್ರ್ಯಾಕ್ ಆದರೆ ಅಥವಾ ಮುರಿದೋದ್ರೆ ಟಿಬಿಯಲ್ ಶಾಫ್ಟ್ ಫ್ರ್ಯಾಕ್ಚರ್ ಅಂತ ಹೇಳಿ ಕರಿತೀವಿ. ಫ್ರ್ಯಾಕ್ಚರ್ ಆಗಿರುತ್ತೆ. ಕೆಲವೊಂದು ಸಲ ದೊಡ್ಡದಾಗಿ ಆಕ್ಸಿಡೆಂಟ್ ಆದಾಗ ಅಥವಾ ಯಾರೋ ಹೊಡೆದಾಗ, ಜೋರಾಗಿ ಏಟು ಬಿದ್ದಾಗ ಅದೇನಾಗಿರುತ್ತೆ, ಫ್ರ್ಯಾಕ್ಚರ್ ಆಗಿರುತ್ತೆ. ಇದಲ್ಲದೆ ನಮ್ಮ ದೇಹದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಅತಿ ಉದ್ದವಾದ ಮೂಳೆಗಳು ಯಾವ್ಯಾವುದು ಅಂತ ಕೇಳ್ತಾರೆ. ಟಿಬಿಯಾ, ಫಿಬ್ಯುಲಾ, ರೇಡಿಯಸ್, ಅಲ್ನಾ, ಹ್ಯೂಮರಸ್. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ಟಿಬಿಯಾ, ಫಿಬ್ಯುಲಾ, ರೇಡಿಯಸ್, ಅಲ್ನಾ, ಹ್ಯೂಮರಸ್. ಅತಿ ಉದ್ದವಾಗಿ ಲಾರ್ಜೆಸ್ಟ್ ಅಂತ ಕೇಳಿದ್ರೆ ಮತ್ತೆ ಅಲ್ಲಿ ಚೇಂಜ್ ಆಗುತ್ತೆ, ಫೀಮರ್ ಅಂತ ಹೇಳಿ ಕರಿತೀವಿ. ಬಟ್ ಉದ್ದವಾದ ಮೂಳೆಗಳು ಅಂತೇಳಿ ಎಕ್ಸಾಮಲ್ಲಿ ಕೆಳಗಡೆ ಕೊಟ್ಟು ಆಪ್ಷನ್ A ಸರಿ, AB ಸರಿ, ABC ಸರಿ, ಮೇಲಿನ ಎಲ್ಲವೂ ಅಂತ ಹೇಳ್ಕೊಡ್ತಾರೆ. ನೆನ್ಪಿಟ್ಕೋಬೇಕು. ಟಿಬಿಯಾ, ಫಿಬ್ಯುಲಾ, ರೇಡಿಯಸ್, ಅಲ್ನಾ, ಹ್ಯೂಮರಸ್. ಸೊ ಈ ಟಿಬಿಯಾ, ಫಿಬ್ಯುಲಾ, ರೇಡಿಯಸ್, ಅಲ್ನಾ, ಹ್ಯೂಮರಸ್ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಪ್ರೆಸೆಂಟ್ ಇರತಕ್ಕಂತಹ ಅತಿ ಉದ್ದವಾದ ಮೂಳೆಗಳು. ಹಾಗಿದ್ರೆ ಉದ್ದವಾದ ಮೂಳೆಗಳು ಗೊತ್ತಾಯಿತು ಅಥವಾ ದೊಡ್ಡ ಮೂಳೆಗಳು ಗೊತ್ತಾಯಿತು ಅಂತ ಹೇಳಿದ್ರೆ ಚಿಕ್ಕ ಮೂಳೆಗಳು ಸಹಿತ ನಮಗೆ ಗೊತ್ತಿರಬೇಕು. ಮಣಿಕಟ್ಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 16 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಹಿಮ್ಮಡಿಯಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಮೂಳೆಗಳು 14 ಮೂಳೆಗಳು. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ಮಣಿಕಟ್ಟಿನಲ್ಲಿ 16 ಮೂಳೆಗಳಿರುತ್ತೆ, ಹಿಮ್ಮಡಿನಲ್ಲಿ 14 ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ಇವು ಚಿಕ್ಕದಾದ ಮೂಳೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಚಪ್ಪಟೆ ಆಕಾರದ ಮೂಳೆಗಳು. ನಮಗೆ ಕೇಳಿದರೆ ಏನನ್ಸುತ್ತೆ, ಚಪ್ಪಟೆ ಆಕಾರದಲ್ಲೂ ಇರುತ್ತಾ ಅಂತ ಹೇಳಿದರೆ ಎಕ್ಸಾಕ್ಟ್ಲಿ ಚಪ್ಪಟೆ ಆಕಾರದ ಮೂಳೆಗಳು ತಲೆ ಬುರುಡೆನಲ್ಲಿ ಪ್ರೆಸೆಂಟ್ ಇರುತ್ತೆ. ತಲೆ ಬುರುಡೆನಲ್ಲಿ ಚಪ್ಪಟೆ ಆಕಾರದ ಮೂಳೆಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಸೆಸ್ಮಾಯ್ಡ್ ಮೂಳೆಗಳು ಅಂತ ಹೇಳಿ ಕರಿತೀವಿ. ಸೆಸ್ಮಾಯ್ಡ್ ಮೂಳೆಗಳು
ಪಟೇಲ ರೀಸನ್ ಅಂದರೆ ಮಂಡಿ ಚಿಪ್ಪು ಅಂತ ಹೇಳಿ ಕರಿತೀವಲ್ವಾ. ಸೊ ಮಂಡಿ ಚಿಪ್ಪಿನಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಒಂದು ಮೂಳೆಗಳು ಅಥವಾ ಪಟೇಲ ಭಾಗದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಮೂಳೆಗಳಿಗೆ ಏನಂತ ಕರಿತೀವಿ, ಸೆಸ್ಮಾಯ್ಡ್ ಮೂಳೆಗಳು ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ. ಇದನ್ನು PC 2010ನಲ್ಲಿ ಕೇಳಿದ್ದಾರೆ, PC ಎಕ್ಸಾಮಲ್ಲಿ 2010ರಲ್ಲಿ ಕೇಳಿದ್ದಾರೆ. ಮೂಳೆಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಕ್ಯಾಲ್ಶಿಯಂ ಫಾಸ್ಫರಸ್, ಕ್ಯಾಲ್ಶಿಯಂ ಸಲ್ಫರ್, ಕ್ಯಾಲ್ಶಿಯಂ ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಮತ್ತು ಕಬ್ಬಿಣ. ಸೊ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ಸಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ಸು ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಒಟ್ಟಾರೆಯಾಗಿ ನಮ್ಮ ದೇಹದಲ್ಲಿ, ಮಾನವನ ದೇಹದಲ್ಲಿ 70% ಲವಣಗಳು ಪ್ರೆಸೆಂಟ್ ಇರುತ್ತೆ. 30% ಸಾವಯವ ಪದಾರ್ಥಗಳು ಅಥವಾ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸು ಪ್ರೆಸೆಂಟ್ ಇರುತ್ತೆ. ಸೊ 70% ಲವಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಾಸ್ಫೇಟ್ ಅಂಶ 85% ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ಕ್ಯಾಲ್ಶಿಯಂ ಫಾಸ್ಫರಸ್ನಿಂದ ಮಾಡಲ್ಪಟ್ಟಿರುತ್ತೆ ಮೂಳೆಗಳು, ಓಕೆ, ದಟ್ ರೈಟ್ ಒನ್. ಬಟ್ IAS KAS ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ನಷ್ಟು ಫಾಸ್ಫೇಟು ಲವಣಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಟೋಟಲ್ಲಾಗಿ ಮಾನವನ ದೇಹದ ಭಾಗದಲ್ಲಿ ಏನಾಗುತ್ತೆ 70% ಲವಣಗಳು ಪ್ರೆಸೆಂಟ್ ಇರುತ್ತೆ, 30% ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಬಟ್ ಆ 70% ಲವಣಗಳಲ್ಲಿ ಫಾಸ್ಫೇಟ್ನ ಅಂಶ 85% ಪ್ರೆಸೆಂಟ್ ಇರುತ್ತೆ. ಇಷ್ಟು ಕೂಡ ನೆನ್ಪಿಟ್ಕೋಬೇಕು. ಸೊ ದ ನೆಕ್ಸ್ಟ್ ಒನ್, ಅಪಘಾತದಲ್ಲಿ ಒಬ್ಬಾತನಿಗೆ ಮಂಡಿ ಕೀಲಿಗೆ ಪೆಟ್ಟಾದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು? ಸೊ ಈಸಿ ಕ್ವಶನ್, PC 2006ಅಲ್ಲಿ ಕೇಳಿದ್ದಾರೆ. ಮೂಳೆ ತಜ್ಞರ ಹತ್ರ ತೋರಿಸ್ಬೇಕು, ಶಿಶು ತಜ್ಞರ ಹತ್ರ ತೋರಿಸ್ಬೇಕು, ಮೂತ್ರ ತಜ್ಞರ ಹತ್ರ ತೋರಿಸ್ಬೇಕು, ಮೆದುಳು ತಜ್ಞರ ಹತ್ರ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಮೆದುಳು ತಜ್ಞರ ಹತ್ರ ಹೋದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ದಿನದಿಂದ ತಲೆನೋವು ಬರ್ತಾ ಇದೆ, ವಾಸಿನೇ ಆಗ್ತಾ ಇಲ್ಲ, 2-3 ಟೈಮ್ಸ್ ಡಾಕ್ಟ್ರ್ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ EEG ಮಾಡ್ಸೋಕೆ ಹೇಳ್ತಾರೆ. ಕಾರ್ಡಿಯೋಗ್ರಾಮ್ ಅಂತ ಹೇಳಿ, ಎಲೆಕ್ಟ್ರೋ ಎನ್ಸೆಫಲೋ ಕಾರ್ಡಿಯೋಗ್ರಾಮ್ ಅಂತ ಹೇಳಿ ಕರಿತೀವಿ. EEGಯನ್ನು ಮಾಡೋದ್ರ ಮೂಲಕ ಅದರಲ್ಲಿ ಏನಾದ್ರು ಟ್ಯೂಮರ್ ಬೆಳೆದಿದೆಯಾ, ಎಪಿಲಿಪ್ಸಿ ಇದೆಯಾ, ಮೂರ್ಛೆ ರೋಗ ಇದೆಯಾ ಅಂತೇಳಿ ಕಂಡುಹಿಡಿತಾರೆ. ಇನ್ನು ಮೂತ್ರ ತಜ್ಞರು ಅಂತ ಹೇಳಿದ್ರೆ ಗೊತ್ತು ನಿಮಗೆ, ನೆಫ್ರಾಲಜಿಸ್ಟ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನ್ಯೂರಾಲಜಿಸ್ಟ್ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಸೊ ಕಿಡ್ನಿಗಳೇನಾದ್ರು ಪ್ರಾಪರಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಅದಾಗತ್ತೆ. ನೆಕ್ಸ್ಟು ಇನ್ನು ಚಿಕ್ಕ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರೇನು ಮಾಡ್ತಾರೆ, ಶಿಶು ತಜ್ಞರ ಹತ್ರ ಹೋಗಿ ತೋರಿಸ್ಕೊಬರ್ತಾರೆ. ಬಟ್ ಇಲ್ಲಿ ಉಳ್ಕೊಂಡಿದ್ದೇನು ಅಂತ ಹೇಳಿದ್ರೆ ಮೂಳೆ ತಜ್ಞರು. ಮೂಳೆ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ದರೆ, ಮೂಳೆಗೆ ಏನಾದ್ರು ಹೊಡೆತ ಬಿದ್ದಿದ್ರೆ, ಅಥವಾ ಮೂಳೆಗೆ ಏನೋ ಒಂದು ವಸ್ತು ತಾಗಿ ಜಜ್ಜಿದ ಥರ ಆಗಿದ್ರೆ, ಸೊ ಮೂಳೆಗೆ ಸಂಬಂಧಿಸಿದಂತೆ ಯಾವುದೇ ರೋಗಗಳು ಬಂದಿದ್ರೆ ಅಥವಾ ಏನೇ ತೊಂದರೆ ಆಗಿದರೆ ಅದನ್ನು ಯಾರಾದ್ರೂ ತೋರಿಸ್ಬೇಕು ಅಂದರೆ ಮೂಳೆ ತಜ್ಞರ ಹತ್ರ ತೋರಿಸ್ಬೇಕು. ನೆಕ್ಸ್ಟು ಆರ್ಥೋಪೆಡಿಕ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಅಂದರೆ ಮೂಳೆಗಳಿಗೆ ಏನಾದ್ರು ಫ್ರ್ಯಾಕ್ಚರ್ ಆದರೆ ಏನು ಮಾಡ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಹಾಕ್ತಾ ಇರ್ತಾರೆ ಅಥವಾ ಸಿಮೆಂಟ್ ಹಾಕ್ತಾ ಇರ್ತಾರೆ. ನೆಕ್ಸ್ಟು ಅದನ್ನು ಬಿಟ್ಟರೆ ಮತ್ತೆ ಸಿವಿಯರ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸರ್ಜರಿ ಮಾಡಬೇಕಾಗತ್ತೆ. ಅಥವಾ ಲೈಟಾಗಿ ಏನಾದ್ರು ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಮೂಲಕನೇ ಅದನ್ನು ಹುಷಾರಾಗೋದಕ್ಕೆ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಾರೆ. ಬಟ್ ಮೂಳೆಗೆ ಅಂದರೆ ಬಯಾಲಜಿನಲ್ಲಿ ಮೂಳೆಗೆ ಸಂಬಂಧಿಸಿದಂತಹ ಒಂದು ಅಧ್ಯಯನ, ಮೂಳೆಯ ರಚನೆ ಆಗಿರ್ಬೋದು, ಮೂಳೆಯ ಫಂಕ್ಷನ್ಸ್ಗಳೇನು, ಮೂಳೆಗೆ ಸಂಬಂಧಿಸಿದಂತಹ ಯಾವುದಾದ್ರೂ ರೋಗಗಳು ಬರುತ್ತಾ ಅಂತ ಹೇಳಿ ಸೊ ಇನ್ ಡೀಟೇಲ್ ಆಗಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರಕ್ಕೆ ಆಸ್ಟಿಯಾಲಜಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಇದಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತಕ್ಕಂತಹ ಅಥವಾ ಇದಕ್ಕೆ ಸಂಬಂಧಿಸಿದ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ನೋಡ್ತಕ್ಕಂತಹ ತಜ್ಞರಿಗೆ ಅಥವಾ ಮೂಳೆ ತಜ್ಞರಿಗೆ ಆರ್ಥೋಪೆಡಿಸಿಯನ್ ಅಂತ ಹೇಳಿ ಕರೀತಾರೆ. ಸೊ ದ ನೆಕ್ಸ್ಟ್ ಒನ್, ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಫಿಬ್ಯುಲಾ, ಸವಡೆ ಮೂಳು, ಹೆಗಲ ಮೂಳೆ, ಕಾಲರ್ ಮೂಳೆ. ಸೊ ಇದಕ್ಕೆ ಸರಿಯಾದ ಉತ್ತರ ಫಿಬ್ಯುಲಾ ಅಥವಾ ಫೀಮರ್ ಅಂತ ಹೇಳಿ ಕರಿತೀವಿ. ದೇಹದ ಅತ್ಯಂತ ಉದ್ದವಾದ ಅಂದರೆ ಅತಿ ದೊಡ್ಡ ಮೂಳೆ ಯಾವುದು ಅಂತ ಹೇಳಿದ್ರೆ ಫೀಮರ್. ಉದ್ದವಾದ ಮೂಳೆಗಳು ಅಂತ ಹೇಳಿ ABC ಆಪ್ಷನ್ ಆ ಥರ ಕ್ವಶನ್ಸ್ ಕೇಳಿದ್ರು, ಆಪ್ಷನ್ ವೈಸು ಅಂತ ಹೇಳಿದ್ರೆ ಗೊತ್ತು ನಿಮಗೆ. ಉದ್ದವಾದ ಮೂಳೆಗಳು ಅಂತ ಹೇಳಿದ್ರೆ ಟಿಬಿಯಾ, ಫಿಬ್ಯುಲಾ, ರೇಡಿಯಸ್, ಅಲ್ನಾ, ಹ್ಯೂಮರಸ್. ಚಿಕ್ಕದಾದ ಮೂಳೆಗಳು ಅಂತ ಬಂತು ಅಂತ ಹೇಳಿದ್ರೆ ಮಣಿಕಟ್ಟಿನ ಮೂಳೆಗಳು 16, ಹಿಮ್ಮಡಿ ಮೂಳೆಗಳ 14. ಸೆಸ್ಮಾಯ್ಡ್ ಮೂಳೆಗಳು ಎಲ್ಲಿ ಕಂಡು ಬರುತ್ತೆ? ಪಟೇಲ ರೀಸನಲ್ಲಿ
ಚಪ್ಪಟೆ ಆಕಾರದ ಮೂಳೆಗಳು ತಲೆಯ ಭಾಗದಲ್ಲಿ, ತಲೆಬುರುಡೆ ಭಾಗದಲ್ಲಿ ಕಂಡುಬರುತ್ತೆ. ಬಟ್ ಇಲ್ಲಿ ಒಂದೇ ಒಂದು ಸ್ಪೆಸಿಫಿಕ್ ಆಗಿ ಕೇಳಿರ್ತಕ್ಕಂಥದ್ದು ದೇಹದಲ್ಲಿರ್ತಕ್ಕಂತಹ ಅತಿ ಉದ್ದವಾದ ಮೂಳೆ ಅಂತ ಹೇಳಿ. ಸೊ ಉದ್ದವಾದ ಮೂಳೆ ಫೀಮರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಕಾಲರ್ ಮೂಳೆಗೆ ಹೀಗೆನ್ನುವರು. ಕ್ಲೆವಿಕಲ್, ಪಟೇಲಾ, ಸ್ಕ್ಯಾಪುಲಾ, ಸ್ಟರ್ನಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಲೆವಿಕಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಕಾಲರ್ ಮೂಳೆಗಳು ಅಂದರೆ ಕಾಲರ್ ಹಿಡಿಸ್ತಾರೆ ಗೊತ್ತಾ, ಕಾಲರ್ ನೆಕ್ ಅಂತ ಹೇಳಿ. ಸೊ ಈ ಕಾಲರ್ ಮೂಳೆಗಳು ಏನಂತ ಕರೀತಾರೆ ಅಂತ ಹೇಳಿದ್ರೆ ಕ್ಲೆವಿಕಲ್ ಅಂತ ಹೇಳಿ ಕರೀತಾರೆ, ಅಥವಾ ಕೋಲಾರ್ ಬೋನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಸ್ಕ್ಯಾಪ್ಯುಲಾ, ಇದಕ್ಕೆ ಶೋಲ್ಡರ್, ಇಲ್ಲಿ ಶೋಲ್ಡರ್ ಹತ್ರ ಇರ್ತಕ್ಕಂಥ ಮೂಳೆಗೆ ಏನಂತ ಕರೀತಾರೆ ಸ್ಕ್ಯಾಪ್ಯುಲಾ ಅಥವಾ ಶೋಲ್ಡರ್ ಬ್ಲೇಡ್ ಅಂತ ಹೇಳಿ ಕರೀತಾರೆ. ಎದೆಯ ಭಾಗದಲ್ಲಿ, ಎದೆಯ ಗೂಡಿನ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗೆ ಸ್ಟರ್ನಮ್ ಅಥವಾ ರಿಬ್ ಕೇಜ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕುತ್ತಿಗೆಯ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಕ್ಲೆವಿಕಲ್ಲು. ನೆಕ್ಸ್ಟು ಶೋಲ್ಡರ್ ಭಾಗದಲ್ಲಿ ಕಂಡುಬರೋದು ಸ್ಕ್ಯಾಪ್ಯುಲಾ. ನೆಕ್ಸ್ಟು ಎದೆಯ ಗೂಡಿನ ಭಾಗದಲ್ಲಿ ಕಂಡುಬರೋದು ಸ್ಟರ್ನಮ್ ಅಂತ ಹೇಳಿ ಕರಿತೀವಿ. ಇದನ್ನು IAS ಎಕ್ಸಾಮಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಅರೇಂಜ್ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳಿದ್ದಾರೆ. ಅಂದರೆ ನಮಗೆ ಗೊತ್ತಿರಬೇಕು, ಕ್ಲಾವಿಕಲ್ ಮೂಳೆಗಳು ಇಲ್ಲಿ ಕಾಲರ್ ಹತ್ರ ಕಂಡುಬರುತ್ತೆ, ಸ್ಕ್ಯಾಪ್ಯುಲಾ ಮೂಳೆಗಳು ಶೋಲ್ಡರ್ ಹತ್ರ ಕಂಡುಬರುತ್ತೆ, ನೆಕ್ಸ್ಟು ಸ್ಟರ್ನಮ್ ಮೂಳೆಗಳು ಎದೆಯ ಭಾಗದಲ್ಲಿ ಕಂಡು ಬರುತ್ತೆ. ಸೊ ದ ನೆಕ್ಸ್ಟ್ ಒನ್, ಹೇಳಿಕೆಗಳನ್ನು ಗಮನಿಸಿ. ಇದನ್ನು IAS ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋಗೋಣ. ಮಾನವನ ದೇಹದಲ್ಲಿ ಫೀಮರ್ ಅತಿ ಉದ್ದನೆಯ ಮೂಳೆ. ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಒನ್ ಈಸ್ ರೈಟ್. ಕಾಲರ ಉಂಟು ಮಾಡುವುದು ಒಂದು ಬ್ಯಾಕ್ಟೀರಿಯಾ. ಅಥ್ಲೀಟ್ ಫೂಟ್ ರೋಗಕ್ಕೆ ಕಾರಣ ವೈರಸ್. ಸೊ ಮಾನವನ ದೇಹದಲ್ಲಿ ಅತಿ ಉದ್ದವಾಗಿರ್ತಕ್ಕಂತಹ ಮೂಳೆ ಯಾವುದು ಅಂತ ಹೇಳಿದ್ರೆ ಫೀಮರ್. ದಟ್ ಒನ್ ಈಸ್ ರೈಟ್. ಕಾಲರ ಉಂಟು ಮಾಡುವುದು ಬ್ಯಾಕ್ಟೀರಿಯಾ, ಗೊತ್ತು ನಮಗೆ, ಬ್ಯಾಕ್ಟೀರಿಯಾದಿಂದ ಕಾಲರ ಡಿಸೀಸು ಉಂಟಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಅಥ್ಲೀಟ್ ಫುಟ್ ರೋಗಕ್ಕೆ ಕಾರಣ ವೈರಸ್. ಇದು ಸರಿಯಲ್ಲ. ಯಾಕೆ ಸರಿಯಲ್ಲ ಹಾಗಾದರೆ? ಯಾಕೆ ಸರಿಯಲ್ಲ ಅಂತ ಹೇಳಿದ್ರೆ ದಿಸ್ ರೀಸನ್. ನಾವು ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಅಥ್ಲೀಟ್ ಫೂಟ್ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಇನ್ಫೆಕ್ಷನ್ ಆಗಿದೆ, ಆ ಒಂದು ಕಾಲಿನ ರೀಸನಲ್ಲಿ ಇನ್ಫೆಕ್ಷನ್ ಆಗಿದೆ. ಸೊ ಆ ಇನ್ಫೆಕ್ಷನ್ಗೆ ಕಾರಣ ವೈರಸ್ ಅಲ್ಲ. ವೈರಸ್ ಆಗಿತ್ತು ಅಂದರೆ 3 ಸ್ಟೇಟ್ಮೆಂಟು ಸರಿಯಾಗ್ತಿತ್ತು ನಮ್ಮದು. ಬಟ್ ಇಲ್ಲಿ ವೈರಸ್ಸು ಅಥ್ಲೀಟ್ ಫೂಟ್ ಡಿಸೀಸ್ಗೆ ಕಾರಣ ಅಲ್ಲ, ಅದರ ಬದಲಾಗಿ ಶಿಲೀಂಧ್ರ ಅಥವಾ ಫಂಗೈ ಅಥವಾ ಫಂಗಸ್ ಅಂತ ಹೇಳಿ ನಾವೇನು ಉಚ್ಚಾರಣೆ ಮಾಡ್ತೀವಿ, ಸೊ ಶಿಲೀಂಧ್ರ ಈ ಒಂದು ರೋಗಕ್ಕೆ ಕಾರಣ ಆಗಿರುತ್ತೆ. ಸೊ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಸುಮಾರು ಸರಿ ಏನಾಗ್ತಿರುತ್ತೆ, ಬೆವರ್ತಾ ಇರ್ತಾರೆ ಅವರು. ಆ ಒಂದು ರೀಸನಲ್ಲಿ ಅಥವಾ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಡೈಲಿ ಸ್ಲಿಪ್ಪರ್ ಯೂಸ್ ಮಾಡ್ತಿರಲ್ಲ, ಶೂ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಶೂ ಅಂದರೆ ಮಸ್ಟ್ ಆ್ಯಂಡ್ ಶುಡ್ಡು ಸಾಕ್ಸ್ ಇರಲೇಬೇಕು. ಸೊ ಸಾಕ್ಸ್ ಹಾಕ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಸ್ವೆಟ್ಟಿಂಗ್ ಜಾಸ್ತಿ ಆದ ಕೂಡಲೇ ಅಲ್ಲಿ ಹಸಿ ಹಸಿ ಆಗುತ್ತೆ. ಈಗ ನಾವೇನು ಮಾಡ್ತೀವಿ, ಫಂಗಲ್ ಇನ್ಫೆಕ್ಷನ್ ಅಂದರೆ ಕೇಳಿರ್ತೀವಿ. ಫಂಗಲ್ ಇನ್ಫೆಕ್ಷನ್ ಅಂದರೆ ಏನು? ಹಸಿಯಾದ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಲ್ಲಿ ರಿಂಗ್ ವರ್ಮ್ಸು ಉಂಟಾಗುತ್ತೆ. ಹುಳುಕಡ್ಡಿ ರೋಗ ಅಂತ ಹೇಳಿ ಕರಿತೀವಿ. ಹಸಿಯಾದ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ, ಹಸಿಯಾಗಿರ್ತಕ್ಕಂಥ ತಂಪಾದ ವಾತಾವರಣದಲ್ಲಿ ಜಾಸ್ತಿ ಇದ್ದಾಗ ಅಥವಾ ತಂಪಾದ ಬಟ್ಟೆಗಳನ್ನು ದೇಹಕ್ಕೆ ಧರಿಸಿದಾಗ ಏನಾಗುತ್ತೆ, ಅಲ್ಲಿ ಕೆರೆತ ಉಂಟಾಗುತ್ತೆ. ಆವಾಗ ರಿಂಗ್ ಸ್ಟ್ರಕ್ಚರ್ ಉಂಟಾಗುತ್ತೆ. ಅದಕ್ಕೆ ರಿಂಗ್ ವರ್ಮ್ಸ್ ಅಥವಾ ಹುಳುಕಡ್ಡಿ ಅಂತ ಕರಿತೀವಿ. ಡಾಕ್ಟರ್ ಹತ್ರ ಹೋದರೆ ರಿಂಗ್ ಗಾರ್ಡ್ ಮುಲಾಮ್ ಕೊಡ್ತಾರೆ ಅಥವಾ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ. ಬಟ್ ಇದು ಫುಲ್ ಟೋಟಲಿ ಡಿಫ್ರೆಂಟ್. ಇದು ಅಥ್ಲೀಟ್ ಫುಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವೆಟಿ ರೀಸನಲ್ಲಿ ಇದ್ದಾಗ ಅಥವಾ ಸಾಕ್ಸ್ ಹಸಿಯಾದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಬೇಗನೆ ಇನ್ಫೆಕ್ಟ್ ಆಗತ್ತೆ. ಯಾವ್ದು ಇನ್ಫೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಫಂಗೈ. ನಮ್ಮ ಆಪ್ಷನಲ್ಲಿ ಏನಿತ್ತು, ವೈರಸ್ ಅಂತ ಇತ್ತು. ವೈರಸ್ ಅಲ್ಲ, ಅದಕ್ಕೆ ಕಾರಣ ಶಿಲೀಂಧ್ರ. ದಟ್ಸ್ ವೈ ಮೊದಲ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ದೇಹದ ಅತ್ಯಂತ ಉದ್ದನೆಯ ಮೂಳೆ ಫೀಮರು, ಕಾಲರ ರೋಗಕ್ಕೆ ಕಾರಣವಾಗಿರೋದು ಬ್ಯಾಕ್ಟೀರಿಯಾ. ಅದೆರಡೂ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದನ್ನು IAS ಅಲ್ಲಿ ಕೇಳಿದ್ದಾರೆ. ಸೊ 2 ಸ್ಟೇಟ್ಮೆಂಟನ್ನು ಕೂಡ ನೆನ್ಪಿಟ್ಕೋಬೇಕು. ಅದ್ರ ಮೇಲೇ ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅಥ್ಲೀಟ್ ಫುಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.